ಶ್ರಾವಣ ಮಾಸದಲ್ಲಿ ಮೋಸ್ಟ್ ಡಿಮ್ಯಾಂಡಬಲ್ ಪರ್ಸನ್ ಅಂದರೆ ದಾಸಪ್ಪ. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಅಮ್ಮ ಈಗ ಎಲ್ರಿಗೂ ಕಾಫಿ ಮಾಡ್ತಿದ್ದಾರೆ. ಮೋಸ್ಟ್ ಆಫ್ ದ ಪೀಪಲ್ ನಾನ್ ವೆಜ್ನ ತಿನ್ನೋದಿಲ್ಲ ಗೈಸ್. ಇದುವರೆಗೂ ನಮ್ಮ ಅಣ್ಣನ ನಾನು ಯಾವುದೇ ವಿಡಿಯೋದಲ್ಲೂ ತೋರಿಸಿಲ್ಲ. ಕೆಲಸ ಇಂಪಾರ್ಟೆಂಟ್ ಅಲ್ವಾ, ಕಾಯಕವೇ ಕೈಲಾಸ. ನೋಡಿ, ಶ್ರಾವಣ ಇದ್ರೂ ಕೂಡ ಆರಾಮಾಗಿ ಮಲ್ಕೊಂಡು ಮೊಬೈಲ್ ಯೂಸ್ ಮಾಡ್ತಿದ್ದಾನೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ವ್ಲಾಗ್. ಸೊ ಇವತ್ತಿನ ವಿಶೇಷ ಏನು ಅಂದರೆ, ಮೊದಲನೇದಾಗಿ ಇವತ್ತು ಆಗಸ್ಟ್ 15th. ಸೊ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆ್ಯಂಡ್ ಆಲ್ಸೋ ಇವತ್ತಿಂದ ಶ್ರಾವಣ ಶನಿವಾರ ಸ್ಟಾರ್ಟ್ ಆಗ್ತಿದೆ. ಸೊ ಇದು ಮೊದಲನೇ ವಾರ. ಸೊ ಹಾಗಾಗಿ ನಮ್ಮಮ್ಮ ಮನೇಲಿ ಶ್ರಾವಣ ಶನಿವಾರ ಮಾಡ್ತಾರೆ ಯೂಶಲಿ. ಸೊ ಇವ್ರು ಬಂದು ಇಲ್ಲಿ ಪೂಜೆ ಮಾಡ್ತಾರೆ, ದಾಸಪ್ಪನ್ನ ಕರೆಸಿ ಅಡುಗೆ ಎಲ್ಲ ಮಾಡಿ ಪೂಜೆ ಮಾಡ್ತಾರೆ. ಸೊ ಈ ಶ್ರಾವಣ ಶನಿವಾರದಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ನಾನ್ ವೆಜ್ನ ತಿನ್ನೋದಿಲ್ಲ, ನಾನ್ ವೆಜ್ನ ಟಚ್ಚು ಮಾಡಲ್ಲ, ಏನು ತಿನ್ನೋದೇ ಇಲ್ಲ ಅವರು. ಸೊ ನಮ್ಮ ಕಡೆ ಆ ಥರ ಎಲ್ಲ ಏನಿಲ್ಲ, ನಾವು ದೇವರಿಗೆ ಅದನ್ನೇ ನಾನ್ ವೆಜ್ಜೇ ಎಡೆ ಇಡ್ತೀವಿ, ಮಾಡ್ತೀವಿ. ಸೊ ಅಮ್ಮ ಈ ಸರಿ ಮೊದಲನೇ ಶನಿವಾರನೇ, ಶ್ರಾವಣ ಶನಿವಾರನೇ ಮಾಡೋಣ ಅಂತ ಅಂದರು. ಸೊ ಹಾಗಾಗಿ ಇವಾಗ ಕೈಂಡ್ ಆಫ್ ಇದು ಹಬ್ಬ ಥರ ನಮಗೆ, ಲೈಕ್ ಅಡುಗೆ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಿ ಎಡೆ ಎಲ್ಲ ಇಟ್ಟು ಮಾಡ್ತೀವಿ. ಸೊ ಇದೊಂಥರ ಚೆಂದ ಇರುತ್ತೆ. ಸೊ ಹಾಗಾಗಿ ನಾವು ಹೇಗೆ ಮಾಡ್ತೀವಿ ಶ್ರಾವಣ ಶನಿವಾರ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಸೊ ಬನ್ನಿ ಇವಾಗ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ನಾನು ತೋರಿಸ್ತೀನಿ. ಅಮ್ಮ ಒಂದು ಕಡೆ ನಾನ್ ವೆಜ್ನ ಕ್ಲೀನ್ ಮಾಡ್ತಿದ್ದಾರೆ, ಇಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ ಅಂತ ಇಟ್ಟಿದ್ದಾರೆ. ಆ್ಯಂಡ್ ಅಪ್ಪ ಒಂದು ಕಡೆ ಇಲ್ಲಿ ಲಿವರ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದಾರೆ, ಬೇಯಿಸೋಕೆ ಇಡೋದಕ್ಕೆ, ಕಾಳುಳ್ಳಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ಇನ್ನೊಂದು ಕಡೆ ಕಾಳನ್ನ ಬೇಯಿಸೋಕ್ಕೆ ಅಂತ ಇಟ್ಟಿದ್ದಾರೆ, ಇದಕ್ಕೆ ಲಿವರ್ನ ಹಾಕಿ ಬೇಯಿಸೋಕ್ಕೆ ಅಂತ ರೆಡಿ ಮಾಡ್ಕೊಳ್ತಿದ್ದಾರೆ. ಗೈಸ್, ಇದುವರೆಗೂ ನಮ್ಮ ಅಣ್ಣನ ನಾನು ಯಾವುದೇ ವಿಡಿಯೋದಲ್ಲೂ ತೋರಿಸಿಲ್ಲ, ಬಿಕಾಸ್ ಅವ್ನು ಎಲ್ಲಿಗೂ ಅಷ್ಟು ಬರ್ತಿರಲಿಲ್ಲ. ಸೊ ಬನ್ನಿ ಅವನೇನು ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ. ನೋಡಿ, ಶ್ರಾವಣ ಇದ್ರೂ ಕೂಡ ಆರಾಮಾಗಿ ಮಲ್ಕೊಂಡು ಮೊಬೈಲ್ ಯೂಸ್ ಮಾಡ್ತಿದ್ದಾನೆ. ವಿಡಿಯೋಗೆ ನಾಚಿಕೆ ಅಂದ್ಬಿಟ್ಟು ಕ್ಲೋಸ್ ಎಲ್ಲ ಮಾಡೋಕ್ಕೆ ಬರ್ತಿದ್ದಾನೆ. ಗೈಸ್, ಇವಾಗ ಅಡುಗೆಗೆ ಒಂದು ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ, ನಾನು ಅಪ್ಪ ಸೇರಿಕೊಂಡು. ಸೊ ನಾನು ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಆ್ಯಂಡ್ ಅಪ್ಪ ಬಾಳೆಕಾಯಿ ಮತ್ತು ಆಲೂಗೆಡ್ಡೆನ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಗೈಸ್, ಟೈಮ್ ಆಲ್ರೆಡಿ 1:30 ಆಗಿಬಿಟ್ಟಿದೆ. ಸೊ ನಾನು ಇವಾಗ ನನ್ನ ಕೆಲಸ ಮಾಡುವ ಸಮಯ, ಅಂದರೆ ಆಫೀಸ್ ಕೆಲಸ. ಸೊ ಇವತ್ತು ರಜಾ ಏನಿಲ್ಲ. ಸೊ ಕೆಲಸಕ್ಕೆ ಲಾಗಿನ್ ಆಗಿದ್ದೀನಿ ಆಲ್ರೆಡಿ. ಸೊ ಇವಾಗ ಸ್ವಲ್ಪ ಹೊತ್ತು ಕೆಲಸ ಮಾಡಿ ಆಮೇಲೆ ಪೂಜೆ ಕಡೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ಆಲ್ರೆಡಿ 1:30 ಆಗಿದೆ, ಲಾಗಿನ್ ಕೂಡ ಆಗಿದ್ದೀನಿ. ಸೊ ಇವಾಗ ಕೂತ್ಕೊಂಡು ಕೆಲಸ ಮಾಡಬೇಕು ಒಂದು ಸ್ವಲ್ಪ ಹೊತ್ತು. ಇಲ್ಲಿ ಕೆಲಸ ಮಾಡ್ತಾ ನಾನು ಹಾಗೆ ಪೂಜೆಗೂ ಕೂಡ ಅಟೆಂಡ್ ಆಗಬೇಕು. ಪೂಜೆ ಕಡೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲ್ಲ, ಬಿಕಾಸ್ ಅಕ್ಕ ಎಲ್ಲ ಬರ್ತಾರೆ, ಅವರೆಲ್ಲ ನೋಡ್ಕೊಳ್ತಾರೆ. ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ಮಾಡಬೇಕು ಅಂದರೆ ಆ ಕಡೆ ಹೋಗ್ತೀನಿ, ಬಿಕಾಸ್ ಕೆಲಸ ಇಂಪಾರ್ಟೆಂಟ್ ಅಲ್ವಾ, ಕಾಯಕವೇ ಕೈಲಾಸ. ಸೊ ಹಾಗಾಗಿ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ ಗೈಸ್, ಸದ್ಯಕ್ಕೆ ಅಷ್ಟೇ. ಗೈಸ್, ಏನು ಗೊತ್ತಾ, ಈ ಶ್ರಾವಣ ಮಾಸದಲ್ಲಿ ಮೋಸ್ಟ್ ಡಿಮ್ಯಾಂಡಬಲ್ ಪರ್ಸನ್ ಅಂದರೆ ದಾಸಪ್ಪ. ಸೊ ಮೋಸ್ಟ್ಲಿ ಇದು ಯಾರು ನೀವು ದಾಸಪ್ಪನ್ನ ಕರೆಸಿ ಪೂಜೆ ಮಾಡೋರು ಇರ್ತೀರ, ಅವ್ರಿಗೆ ಈ ಮ್ಯಾಟ್ರ್ ಗೊತ್ತಿರುತ್ತೆ. ಅವ್ರನ್ನ ಹಿಡಿದು ಕರ್ಕೊಬರೋದಿದೆಯಲ್ಲ, ಅದೇ ಒಂದು ದೊಡ್ಡ ಡೀಲು. ಸೊ ನಮ್ಮಪ್ಪ ಆಲ್ಮೋಸ್ಟ್ 1 hour 1.5 hour ವೆಯ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದರು. ಕರ್ಕೊಂಡು ಬಂದಿದ್ದಾದಮೇಲೆ ಪೂಜೆಗೆ ಅವರು ದೇವ್ರು ತೊಗೊಬಂದಿರ್ತಾರಲ್ಲ, ಅದನ್ನೆಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡಿಕೊಂಡ್ರು. ಹಾಗೆ ನಮ್ಮ ಅಕ್ಕ ಮತ್ತು ದೊಡ್ಡಮ್ಮ ಅವರು ಸೇರಿಕೊಂಡು ಇಬ್ಬರು ಕೂಡ ಹೆಡೆಗೆ ನಾವೇನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ಕೂಡ ಬಡಿಸ್ತಾ ಬಂದರು. ಇನ್ನೊಂದು ಕಡೆ ದಾಸಪ್ಪ ನಮಗೆಲ್ಲರಿಗೂ ನಾಮ ಇಡ್ತಾ ಬಂದರು. ಹಾಗೆ ನಮ್ಮಣ್ಣ, ನಾನೇನಾದ್ರು ಕ್ಯಾಮ್ರಾ ಇಟ್ಕೊಂಡ್ರೆ ಸಾಕು, ವಿಡಿಯೋ ಮಾಡಬೇಡ ಅಂತ ಒಂದು ಇದು ಮಾಡ್ತಾನೆ. ಸೊ ಹಾಗಾಗಿ ಒಂದು ವಾಂಟೆಡ್ಲಿ ನಾನು ವಿಡಿಯೋ ಮಾಡಿ ಇದಕ್ಕೆ ಹಾಕಿದ್ದೀನಿ. ಹಾಗೆ ಕಮ್ಮಿಂಗ್ ಟು ನಾಮ, ಹುಡುಗರಿಗೆ 3 ನಾಮ ಹಾಕ್ತಾರೆ, ಹಾಗೆ ಹುಡುಗಿರಿಗೆ 1 ನಾಮ ಹಾಕ್ತಾರೆ. ಸೊ ಹಾಗಾಗಿ ನಿಮಗೆ ಆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ನಾಮ ಮತ್ತು ಎಡೆ ಇಟ್ಟಿದ್ದಾದ್ಮೇಲೆ ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರು. ನರಸಿಂಹನ ಗೋವಿಂದೋ, ಕೆಳಗಿರವಾಸನ ಬಾದ ಗೋವಿಂದೋ, ಇರವಾಸನ ಬಾದ ಗೋವಿಂದೋ, ರಂಗನಾಥ ಸ್ವಾಮಿ ಬಾದ ಗೋವಿಂದೋ. ಪೂಜೆ ಎಲ್ಲ ಆದಮೇಲೆ ಗೋವಿಂದ ನಾಮಸ್ಮರಣೆನ ಮಾಡಿದ್ರು. ಅದಾದಮೇಲೆ ತೀರ್ಥನ ಮನೆಗೆ ಮತ್ತೆ ಮಾಡಿರೋ ಅಡುಗೆಗಳಿಗೆ ಹಾಕಿದ್ರು. ಅಷ್ಟರಲ್ಲಿ ನಾವು ಕೂಡ ಎಲ್ಲರೂ ಕೂಡ ಪೂಜೆ ಮಾಡ್ಕೊಂಡ್ವಿ. ದಾಸಪ್ಪಗೆ ಶ್ರಾವಣ ಟೈಮಲ್ಲಿ ತುಂಬ ಡಿಮ್ಯಾಂಡ್ ಅನ್ನಲ್ಲ. ನೋಡಿ, ಇಲ್ಲಿ ನಮ್ಮ ಮನೆ ಪೂಜೆ ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ ಆಲ್ರೆಡಿ ಒಬ್ಬರು ಬಂದು ವೆಯ್ಟ್ ಮಾಡಿಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಅವ್ರು ಬರೋರ್ಗೂ ವೆಯ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಕಾಯ್ಕೊಂಡು ಕೂತ್ಕೊಂಡು ಇವಾಗ ಹೋಗ್ತಾ ಇದ್ದಾರೆ ನೋಡಿ.
ಗೈಸ್ ಪೂಜೆ ಎಲ್ಲ ಆಯಿತು, ದಾಸಪ್ಪ ಬಂದು ಹೋದ್ರು. ಸೊ ಅಪ್ಪ ಅಮ್ಮ ಇಬ್ಬರು ಕೂಡ ಬೆಳಗ್ಗೆಯಿಂದ ಉಪವಾಸ ಇದ್ದರು. ಸೊ ಇವಾಗ ಅವರು ಎಡೆ ಊಟನೇ ತಿಂತಿದ್ದಾರೆ. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು. ಊಟಕ್ಕೆ ಮುದ್ದೆ, ಕಾಳುಳ್ಳಿ, ಚಿಕನ್ ಫ್ರೈ, ಚಿಕನ್ ಸಾಂಬಾರು ಮತ್ತು ರೈಸ್ ಇಷ್ಟು ಕೂಡ ಮಾಡಿದರು. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಗೇಮ್ ಆಡೋಣ ಅಂತ ಅಂದ್ಬಿಟ್ಟು ಟೆರೆಸ್ ಮೇಲೆ ಹೋಗಿ ಹುಡುಗರ ಹತ್ರ ಎಲ್ಲ ಹುಡುಗರು ಬಂದಿದ್ರಲ್ಲ, ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು ಎಲ್ಲ ಸೇರಿದ್ರು. ಅವರೆಲ್ರಿಗೂ ಕೂಡ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಸೋಣ, ಗೇಮ್ ಆಡಿಸಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಕರ್ಕೊಂಡೋಗಿ ಗೇಮ್ ಆಡಿಸ್ಕೊಂಡು ಬಂದ್ವಿ ಗೈಸ್ ಪೂಜೆ ಎಲ್ಲ ಆದಮೇಲೆ ಊಟ ಎಲ್ಲ ಮಾಡಿದ್ವಿ ಎಲ್ಲರೂ. ಊಟ ಮಾಡಿದ್ಮೇಲೆ ಸ್ವಲ್ಪ ಹುಡುಗರೆಲ್ಲ ತುಂಬ ಜನ ಪುಟಾಣಿಗಳಿದ್ದಾರಲ್ಲ ಅವ್ರ ಜೊತೆಗೆ ಮೇಲುಗಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ಗೇಮ್ ಮಾಡಿಕೊಂಡು ಈಗ ಬಂದು ಎಲ್ಲ ರೆಸ್ಟ್ ಮಾಡ್ತಾ ಇದ್ವಿ. ಇನ್ನು ಕೆಲವ್ರು ಬರೋರಿದ್ದಾರೆ ಊಟಕ್ಕೆ. ಸೊ ಅವ್ರು ಮೈಟ್ ಬಿ ನೈಟ್ ಬರ್ಬೋದು. ಸೊ ನೋಡೋಣ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಈಗ ಸದ್ಯಕ್ಕೆಲ್ಲ ಮಲ್ಕೊಂಡಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಇದ್ದಾರೆ ಸದ್ಯಕ್ಕೆ ಅಂತ ತೋರಿಸ್ತೀವಿ. ಸೊ ಶಿವ ಆಗಲೇ ಮಧ್ಯಾಹ್ನನೇ ಬಂದಿದ್ರು, ಆದರೆ ತೋರ್ಸೋಕ್ಕಾಗಿರಲಿಲ್ಲ ವಿಡಿಯೋದಲ್ಲಿ. ಕರೆಕ್ಟಾಗಿ ಪೂಜೆ ಟೈಮಿಗೆ ಬಂದಿದ್ರು. ಸೊ ಇವ್ರು ಇವಾಗ ಇಲ್ಲಿ ಮಲ್ಕೋತಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಅಪ್ಪ ಇಲ್ಲಿದ್ದಾರೆ. ಖುಷಿ ಮೊಬೈಲ್ ನೋಡ್ತಾವಳೆ. ನಮ್ಮ ಅಕ್ಕ ದೊಡ್ಡಮ್ಮ ಇಬ್ಬರು ಕೂಡ ರಿಲ್ಯಾಕ್ಸ್ ಮಾಡ್ತವ್ರೆ ಕೂತ್ಕೊಂಡು. ಸಾಯಿಬ್ರು ಮೊಬೈಲ್ ನೋಡ್ಕೊಂಡು ಕೂತವ್ರೆ ಅಲ್ವಾ ಸರ್? ಸಮರ್ಥ್ ಬಿಟ್ಟ ಅಲ್ಲ. ಆಮೇಲೆ ಅಮ್ಮ ಈಗ ಎಲ್ರಿಗೂ ಕಾಫಿ ಮಾಡ್ತಿದ್ದಾರೆ. ಕಾಫಿ ಮಾಡ್ತಾ ಇದ್ದಾರೆ. ಹಾಗೆ ಯೂನೋ ಕಾರ್ಡ್ಸ್ ತೊಗೊಂಡೋಗಿದ್ದೆ. ಅಕ್ಕಗೆ ಮತ್ತು ಖುಷಿಗೆ ಗೇಮ್ ಆಡೋದು ಗೊತ್ತಿರಲಿಲ್ಲ ಯೂನೋ ಕಾರ್ಡ್ಸಲ್ಲಿ. ಸೊ ಅವ್ರಿಗೆ ಅದನ್ನು ಹೇಳ್ಕೊಂಡು ಕೊಟ್ಟು ಗೇಮ್ ಆಡ್ತಾ ಕೂತ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ಖುಷಿ ಸಮರ್ಥ ಇನ್ನೊಂದೇನಾದರೂ ಗೇಮ್ ಆಡೋಣ ಅಂತಿದ್ರು. ಅಷ್ಟರಲ್ಲಿ ಪಿಲ್ಲೋ ಮತ್ತು ಪೌಡರ್ ಇಟ್ಕೊಂಡು ಗೇಮ್ ಆಡೋದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಸರಿ ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಗೇಮ್ ಮಾತ್ರ ಸಖತ್ತು ಮಜಾ ಇತ್ತು. ಅವರಂತೂ ಫುಲ್ಲು ಎಂಜಾಯ್ ಮಾಡಿದ್ರು. ಇಲ್ಲೇ ನೋಡ್ತಿರ್ಬೋದು ಎಷ್ಟು ನಕ್ಕೊಂತ ಆಡ್ತಾ ಇದ್ದಾರೆ, ಅಷ್ಟು ಮಜಾ ಮಾಡಿದ್ರು. ಗೈಸ್ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬರೋದಿತ್ತು, ಅವರು ಕೂಡ ಬಂದು ಊಟ ಮಾಡ್ಕೊಂಡು ಹೋದ್ರು. ಸೊ ಇವಾಗ ನಾವು ಕೂಡ ಫೈನಲ್ಲಾಗಿ ಒಂದು ಸ್ವಲ್ಪ ಊಟ ತಗೊತಾ ಇದ್ದೀವಿ. ಇವತ್ತು ನಮ್ಮನೆ ಶ್ರಾವಣ ಈ ಥರ ಇತ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.